ಒಂದೇ ಮರಕ್ಕೆ ಇದನ್ನ ನೇಣು ಹಾಕೊಂಡು ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಒಂದು ಮಂಡ್ಯ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿ ಸಾಲದ ಬಾಧೆ ತಾಳಲಾರದೆ ರೈತ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅತ್ಯಂತ ದುಃಖಕರ ಮತ್ತು ನೋವಿನ ಸಂಗತಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ತಿಳಿಸಿದ್ದಾರೆ. ಮಂಡ್ಯ ತಾಲೂಕಿನ ಬೀಚನಹಳ್ಳಿ ಗ್ರಾಮದ ಪುಟ್ಟಸ್ವಾಮಿ ಮತ್ತು ನಾಗಮ್ಮ ದಂಪತಿ ಒಂದೇ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವುದು ರಾಜ್ಯದ ರೈತರ ಸಂಕಷ್ಟದ ಪ್ರತಿಬಿಂಬವಾಗಿದೆ ಅಂತ ಅವರು ಹೇಳಿದರು. ಸುಮಾರು 5 ಎಕರೆ ಜಮೀನಿನಲ್ಲಿ ಟೊಮ್ಯಾಟೊ ಹಾಗೂ ಇತರೆ ತರಕಾರಿ ಬೆಳೆ ಬೆಳೆದಿದ್ರು ನಿರಂತರ ನಷ್ಟ ಮತ್ತು ಸಾಲದ ಒತ್ತಡದಿಂದ ಹೊರಬರಲು ಸಾಧ್ಯವಾಗದೆ ಸುಮಾರು 10 ರಿಂದ 15 ಲಕ್ಷ ಸಾಲ ಮಾಡಿಕೊಂಡಿದ್ರು. ಬಡ್ಡಿಯನ್ನು ಕೂಡ ಕಟ್ಟಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾದ ಪರಿಣಾಮ ಆತ್ಮಹತ್ಯೆಗೆ ಶರಣಾಗಿರುವುದು ಅತ್ಯಂತ ದುರದೃಷ್ಟಕರ ಅಂತ ವಿಷಾದ ವ್ಯಕ್ತಪಡಿಸಿದ್ರು. ಮಂಡ್ಯದಲ್ಲಿ ಕೂಡ ದಂಪತಿ ಆತ್ಮಹತ್ಯೆ ಶರಣಾಗಿದ್ದಾರೆ. ಮಂಡ್ಯ ತಾಲೂಕಿನ ಬಿಹಟ್ನ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮತ್ತು ನಾಗಮ್ಮ ದಂಪತಿಗಳು ಬಡ ಕುಟುಂಬ ಸೇರಿರ್ತಕ್ಕಂಥ ಇಬ್ಬರು ಒಂದೇ ಮರಕ್ಕೆ ಇದನ್ನ ನೇಣು ಹಾಕೊಂಡು ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಒಂದು ಸುಮಾರು 5 ಎಕರೆ ಜಮೀನಿದ್ರು ಕೂಡ ಟೊಮೊಟೊ ತರಕಾರಿ ಎಲ್ಲ ಬೆಳ್ಕೊಂಡು ಸತತವಾಗಿ ಸಾಲದ ಬಾಧೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗದೇನೆ ಸುಮಾರು 10-15 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಮಾಡಿಕೊಂಡು ಬಡ್ಡಿ ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೇ ಇವತ್ತು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಪ್ರಪ್ರಥಮವಾಗಿ ನಾನು ರೈತರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಏನೇ ಸಂಕಷ್ಟ ಇದ್ರೂ ಕೂಡ ಏನೇ ಪರಿಸ್ಥಿತಿಗಳಿದ್ರೂ ಕೂಡ ಈ ರೀತಿ ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಹೋಗಬಾರ್ದು, ಈ ರೀತಿ ಆತ್ಮಹತ್ಯೆಗೆ ಶರಣಾಗಬಾರ್ದು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಣು ತೆರೆದು ಇವತ್ತು ನೋಡಬೇಕಾಗ್ತದೆ. ಕಾವೇರಿ ಕೊಳದ ರೈತರು ಇರ್ಬೋದು, ರಾಜ್ಯದ ಯಾವುದೇ ರೈತರು ಇರ್ಬೋದು, ಬಿತ್ತನೆ ಮಾಡಬೇಡಿ, ಬೆಳೆ ಬೆಳಿಬೇಡಿ ಅಂಥೇಳಿ ಉಪದೇಶ ಕೊಡೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ದೊರೆಗಳು ರೈತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಅವ್ರು ಮಾಡಬೇಕಾಗ್ತದೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತಂಡಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಗೆ ಸಂಚರಿಸ್ತಾ ಇದ್ದಾರೆ, ರೈತರ ಪರಿಸ್ಥಿತಿನ ಅವಲೋಕನ ಮಾಡ್ತಾ ಇದ್ದಾರೆ. ರೈತರು ಬಹಳನೇ ಸಂಕಷ್ಟದಲ್ಲಿದ್ದಾರೆ. ಮಳೆ ಇಲ್ದೇನೆ ಭೀಕರ ಬರ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ತತ್ಕ್ಷಣ ಜಿಲ್ಲೆಗಳನ್ನ ತಾಲೂಕುಗಳನ್ನ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಾಗ್ತದೆ. ಸಂಕಷ್ಟದಲ್ಲಿರುವಂಥ ರೈತರ ಸಾಲವನ್ನು ಮನ್ನಾ ಕೂಡ ಮಾಡಬೇಕಾಗತ್ತೆ, ಪರಿಹಾರನೂ ಕೂಡ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ರೈತರ ಪಾಲಿಗೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗ್ತದೆ.